ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅತ್ತೆ ಸೊಸೆ ಕುಕಿಂಗ್ ವ್ಲಾಗ್. ಇವತ್ತಿನ ರೆಸಿಪಿ ಬಂದು ಗೋಧಿ ಹಿಟ್ಟಿನ ಹಲ್ವಾ ಅಥವಾ ಗೋಧಿ ಹಿಟ್ಟಿನ ಉಂಡೆಗಳು. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು: 1 ಕಪ್ ಬೆಲ್ಲ, 2 ಕಪ್ ಗೋಧಿ ಹಿಟ್ಟು, ಬಾದಾಮಿ, ಏಲಕ್ಕಿ ಪುಡಿ, ಅರ್ಧ ಕಪ್ ತುಪ್ಪ, ಗೋಡಂಬಿ. ಇದನ್ನು ಮಾಡುವ ವಿಧಾನ: ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಕಪ್ ಗೋಧಿ ಹಿಟ್ಟು ಹಾಕ್ಕೋಬೇಕು. ಕಮ್ಮಿ ಉರಿ ಇಟ್ಕೊಳ್ಳಿ. ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಕಮ್ಮಿ ಉರಿನಲ್ಲಿ ಅದನ್ನು ಚೆನ್ನಾಗಿ ಉರಿಬೇಕು. ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ, ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ ಅದು ಗೋಧಿ ಹಿಟ್ಟದು. ಆನಂತರ ಅದಕ್ಕೆ ಅರ್ಧ ಕಪ್ಪಲ್ಲಿ 1/4 ಕಪ್ ತುಪ್ಪ ಹಾಕ್ಕೊಳ್ಳಿ. 1/4 ಕಪ್ ತುಪ್ಪ ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಅದು ಗಂಟಿರಬಾರ್ದು. ಆನಂತರ ಅದನ್ನು ಎತ್ತಿಟ್ಟು ಒಂದು ಪಾತ್ರೆಯಲ್ಲಿ 1 ಕಪ್ ಬೆಲ್ಲ, 1 ಕಪ್ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ. ಅದು ಪಾಕ ಬರೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಹೊತ್ತು ಕುದ್ರೆ ಸಾಕು. ಅದನ್ನು ಸೈಡ್ಗಿಟ್ಟು ಮತ್ತೆ ಹುರಿದಿಟ್ಕೊಂಡಂಥ ಗೋಧಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ತಿರುಗ್ತಾಯಿರಿ. ಉರಿ ಕಡಿಮೆನೇ ಇರಲಿ, ಜಾಸ್ತಿ ಬೇಡ. ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ತಾ ಗಂಟು ಇಲ್ಲದೆ ಇರೋ ಥರ ಅದನ್ನು ತಿರುಗಿಸ್ತಾ ಇರಿ. ನಂತರ ಪೂರ್ತಿ ಪಾಕ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಉರಿ ಚೆನ್ನಾಗಿ ಕಮ್ಮಿ ಇಟ್ಟು ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಕೆಳಗಿಳಿಸಿಟ್ಕೊಳ್ಳಿ. ಕೆಳಗಿಳಿಸಿಟ್ಕೊಂಡು 1 ನಿಮಿಷ ಬಿಟ್ಟು ಉಂಡೆ ಕಟ್ಕೊಳ್ಳಿ. ಉಂಡೆ ಹೊಡಿಬಾರ್ದು, ಸ್ಮೂತಾಗಿ ನಿಧಾನವಾಗಿ ಉಂಡೆ ಕಟ್ಕೊಳ್ಳಿ. ಆನಂತರ ಅದ್ರ ಮೇಲೆ ಬಾದಾಮಿ, ಗೋಡಂಬಿ ಇಡಿ. ಇದು ಆಪ್ಷನ್ನು, ಬೇಕು ಅಂದರೆ ಬೇಕು, ಇಲ್ಲ ಬೇಡ. ಇದನ್ನು ಮಕ್ಕಳು, ದೊಡ್ಡವರು ಎಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ. ಹಾಗೆ ಈ ರೆಸಿಪಿ ಬಂದು ವೈಭವ ಲಕ್ಷ್ಮಿ ಪೂಜೆಗೆ ನೈವೇದ್ಯಕ್ಕೆ ಮುಖ್ಯವಾಗಿ ಮಾಡ್ತಾರೆ. ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದ ನೈವೇದ್ಯ. ಹಾಗೆ ಮಕ್ಕಳಿಗೂ ಕೂಡ ಇದು ತುಂಬ ಪ್ರಿಯವಾದ ತಿಂಡಿ. ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾವು ನೆಕ್ಸ್ಟ್ ಯಾವ ವಿಡಿಯೋ ಹಾಕ್ತೀವೋ ಅದು ನಿಮಗೆ ನೋಟಿಫಿಕೇಷನ್ ಥರ ಬರುತ್ತೆ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.